ಮತ್ತೊಂದು ಕಡೆ ಯಾದಗಿರಿ ಗುಟ್ಟನ್ನ ತೆರೆದಿಟ್ಟಿದ್ದಾರೆ ಶರಣಗೌಡ ಕಂದಕೂರ್. ಆದರೆ ಶರಣಗೌಡ ಕಂದಕೂರ್ ಅವರು ಯಾವಾಗ ರೇಟ್ ಕಾರ್ಡ್ ಮೆನುವನ್ನ ಬಹಿರಂಗ ಪಡಿಸಿದ್ರೋ ರೊಚ್ಚಿಗೆದ್ದಿದ್ದಾರೆ ಅಲ್ಲಿನ ಕೈಪಾಳೆಯದ ಶಾಸಕರು. ಅಪ್ಪನ್ಗೆ ಹುಟ್ಟಿದ್ರೆ ಅಂತೆಲ್ಲ ಸವಾಲು ಹಾಕ್ಬಿಟ್ಟಿದ್ದಾರೆ. ಕಂದಕೂರ್ ಅವರು ಮಾಡಿರುವ ಆರೋಪವನ್ನು ಸಾಬೀತುಪಡಿಸಲಿ, ಆರೋಪ ಸಾಬೀತಾಗೋವರೆಗೂ ಕೂಡ ನಾನು ಅವರನ್ನ ಬಿಡೋದಿಲ್ಲ ಅಂತ ಹೇಳಿ ಕಂದಕೂರ್ ಅವರ ಪತ್ರಕ್ಕೆ ಬಾಬುರಾವ್ ಚಿಂಚನಸೂರ್ ಕೆಂಡಾಮಂಡಲರಾಗಿದ್ದಾರೆ. ನಾನು ಏನಾರ ಯಾರ್ಯಾರು ರೊಕ್ಕ ಕೊಟ್ಟು ಸುಬೂತ್ ಮಾಡಿದ್ರೆ ನಾನು ಇವತ್ತೇ ರಾಜಕೀಯ ಇಡ್ತೇನೆ. ಸುಬೂತ್ ಮಾಡಿ ನೀವು ಇವತ್ತು MLA ರಾಜೀನಾಮೆ ಕೊಡಬೇಕು. ಇಂಥವು ಡಬಲ್ ಮಾಡಿ ಮಂದಿ ಫೋನ್ ಮಾಡಿ ಅವನು ಪಾಪದ ಕೂಡ ಈಗ ತುಂಬ್ಯದ ಶರಣಗೌಡಂದು ಪಾಪದ ಕೂಡ ತುಂಬ್ಯದ. ಈಗ ಪಾಪದ ಕೂಡ ಟಪ್ ಅಂತ ಹೊಡೆಯೋ ಸಮಯ ಬಂದಿದೆ. ಅವನಿಗೆ ಓಡಿಸ್ತೇವೆ ಪಾಪದ ಕೂಡ. ನಾವು ನೋಡ್ರಿ, ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿಲ್ಲ. ನಾವು ಕೋಟುಗಳಲ್ಲೇ ದಾನ ಧರ್ಮ ಮಾಡಿದ ಕೈ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದಾನ. ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ, ಅವ ಅಪ್ಪ ಹುಟ್ಟಿನಂದ್ರೆ ನಾನು ರೊಕ್ಕ ಕೊಟ್ಟು ಸೂಟ್ ಮಾಡಿರಿ ಇವತ್ತು ನಾನು ರಾಜಕೀಯ ತರ್ತೀನಿ. ಒಳ್ಳೆಯ ಅವ MLA ರಾಜೀನಾಮೆ ಕೊಡು, ಇಷ್ಟೇ ನಾವು ಸವಾಲು ಆಗ್ತಾಯಿದ್ವಿ. ನಂದೇನದ ತಾಯಿ ಇಲ್ಲ ತಂದಿಲ್ಲ ಮಕ್ಕಳು ಜನರು ನನಗೆ ಮತದಾರ. ದೊಡ್ಡ ಮುಜುಗರ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ತಂದೊಡುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ರೇಟ್ ಇದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಅನುಮಾನ ಅಂದರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಯಾಕೆ ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಯಾದಗಿರಿಯಲ್ಲಿ ಅತಿ ಹೆಚ್ಚಾಗಿ ಅವ್ಯಾಹತವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇನ್ಫ್ಯಾಕ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಕೂಡ ಪ್ರಸಾರವಾಗಿತ್ತು. ನಮ್ಮ ಸ್ಥಳೀಯ ಪ್ರತಿನಿಧಿಗಳ ಮೇಲೆ ಲಾರಿ ಚಾಲಕ ಹಲ್ಲೆಗೂ ಕೂಡ ಮುಂದಾದ ಪ್ರಸಂಗ. ಅಂದರೆ ಮರಳು ದಂಧೆ ಅನ್ನೋದು ವ್ಯಾಪಕವಾಗಿ ನಡೀತಾ ಇದೆ ಯಾದಗಿರಿಯಲ್ಲಿ. ಅಕ್ರಮ ಮರಳು ದಂಧೆಯಿಂದಾಗಿ ಅಧಿಕಾರಿಗಳಿಗೆ ಸುಲಭವಾಗಿ ಹಣವನ್ನು ಗಳಿಸಬಹುದು ಅನ್ನೋ ಲೆಕ್ಕಾಚಾರವಂತೆ. ಹೀಗಾಗಿ ಯಾದಗಿರಿ ಅಂದರೆ ಅಧಿಕಾರಿಗಳಿಗೆ ಅತಿ ಪ್ರೀತಿ, ಹೆಚ್ಚು ದುಡ್ಡು ಮಾಡಬಹುದು ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಿರೋದು ನಾವಲ್ಲ, ಅಲ್ಲಿನ ಶಾಸಕರೇ ಈ ವಿಚಾರವನ್ನು ಬಹಿರಂಗಪಡಿಸ್ತಿದ್ದಾರೆ. ಹಣ ಸಂಪಾದಿಸೋಕ್ಕೋಸ್ಕರನೇ ಲಕ್ಷ ಲಕ್ಷ ಕೊಡ್ಲಿಕ್ಕೂ ಕೂಡ ಅಧಿಕಾರಿಗಳು ಸಿದ್ಧರಾಗ್ತಿದ್ದಾರೆ. ಅಧಿಕಾರಿಗಳ ಈ ಮನಸ್ಥಿತಿಯನ್ನೇ ಜನಪ್ರತಿನಿಧಿಗಳು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. PSI ಪರಶುರಾಮ್ ಅವರಿಗೆ ಹಣ ಗಳಿಸುವ ಇಂಟೆನ್ಷನ್ ಇತ್ತೋ ಇಲ್ವೋ ಗೊತ್ತಿಲ್ಲ. ತಮ್ಮದೇ ಊರು, ಕುಟುಂಬ ಇದೆ, ನಾನು ಇಲ್ಲೇ ಇದ್ರೆ ಅನುಕೂಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕೇಳಿದ್ರ ಗೊತ್ತಿಲ್ಲ. ಇದೇ ಹುದ್ದೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿ PSI ಸ್ಥಾನದಲ್ಲಿದ್ದ ಪರಶುರಾಮ್ ಅವ್ರು ಕೇಳಿದಾಗ 30 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಅಲ್ಲಿನ ಸ್ಥಳೀಯ ಶಾಸಕರು. ಇದೇ ಕಾರಣದಿಂದ ಸ್ಟ್ರೆಸ್ಗೆ ಒಳಗಾಗಿ, ಒತ್ತಡಕ್ಕೆ ಒಳಗಾಗಿ ಅವ್ರು ಸಾವನ್ನಪ್ಪಿದ್ದಾರೆ ಅನ್ನೋದು ಪರಶುರಾಮ್ ಕುಟುಂಬಸ್ಥರ ಆರೋಪ. ಅಧಿಕಾರಿಗಳದ್ದು ಲಕ್ಷ ಕೊಟ್ಟು ಲಕ್ಷ ಗಳಿಸುವ ಲೆಕ್ಕಾಚಾರವಂತೆ. ಹೀಗಾಗಿ ಯಾದಗಿರಿ ಪೋಸ್ಟಿಂಗ್ ಅಂದರೆ ಹೆಚ್ಚು ಹಣವನ್ನು ಬೇಡಿಕೆ ಇಡಲಾಗ್ತಾ ಇದೆ. ಮೆನು ಚಾರ್ಟ್ನಂತೆ ರೆಡಿ ಆಗತ್ತಂತೆ ಪೋಸ್ಟಿಂಗ್ನ ರೇಟ್ ಕಾರ್ಡ್. ಇದರಿಂದ ಕೇಸ್ ಫೈಲ್ ಪಡೆದ CID ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸದ್ಯ ಇದೇ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡಿದೆ. PSI ಪರಶುರಾಮ್ ನಿವಾಸಕ್ಕೆ ಬಿಜೆಪಿ ನಾಯಕರು ಸಾಲಾಗಿ ಎಂಟ್ರಿ ಕೊಟ್ಟಿದ್ದು, ಶಾಸಕರ ವಿರುದ್ಧ ಈ ಪ್ರಕರಣವನ್ನು ಅಸ್ತ್ರವಾಗಿ ಪ್ರಯೋಗಿಸೋಕೆ ತಯಾರಿಯನ್ನ ಮಾಡಿಕೊಳ್ತಿವೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, 2 ಹಗರಣಗಳ ಆರೋಪದಲ್ಲೇನೆ ಸಿಲುಕಿ ನಲುಗು ಹೋಗಿತ್ತು ಕೈಪಾಳೆಯ. ಇದೀಗ PSI ಅನುಮಾನಾಸ್ಪದ ಸಾವು, ಇದು ಕೂಡ ವರ್ಗಾವಣೆ ದಂಧೆಗೆ ಸಾಕ್ಷಿ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಿರೋದು. ಹೈಕಮಾಂಡ್ನ ನಾಯಕರು ಬಂದಿದ್ದಾರೆ, ನಾಳೆ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿ ಸಿಗಬಹುದು ಅನ್ನೋದು. ಒಟ್ಟಾರೆ ಕಾಂಗ್ರೆಸ್ ಪಾಳೆಯ ಅನುಭವಿಸ್ತಾ ಇರುವ ಸಂಕಷ್ಟ, ಭೀತಿ, ಮುಜುಗರ, ಇದರ ಡೀಟೇಲ್ಸ್ ಕೊಡೋದಾದ್ರೆ
ಖಂಡಿತ ಸ್ಮಿತಾ, ಕಳೆದ ಒಂದು ವರ್ಷದಲ್ಲೇ ಕಾಂಗ್ರೆಸ್ ಸರ್ಕಾರ ಬಂದು 3-4 ಹಗರಣಗಳಿಂದ ಸಾಕಷ್ಟು ನಲುಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳು ಸಾಕಷ್ಟು ರಾಜ್ಯ ಸರ್ಕಾರವನ್ನು ಹಿಂಡಿ ಹಿಪ್ಪಿ ಮಾಡಿರ್ತಕ್ಕಂಥದ್ದು. ಬಹುತೇಕವಾಗಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಆಗಬಹುದು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಅನ್ನುವಂಥ ಚರ್ಚೆಗಳೇನಿದ್ದಾವೆ. ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ಕಾನೂನು ಕ್ರಮಗಳನ್ನು ಅಥವಾ ತನಿಖೆಗೆ ಒಳಪಡಿಸಿ ಒಂದಷ್ಟು ವಿಚಾರಗಳು ಮುಂದುವರೆದಿದೆ. ಆದರೆ ಸಿಎಂ ಅವರ ಸ್ಥಾನಕ್ಕೆ ಕುತ್ತು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇದರ ನಡುವೆ ದೆಹಲಿಯಲ್ಲಿ ರಾಜ್ಯಪಾಲರಂತ ತಾವರ್ಚಂದ್ ಗೆಹ್ಲೋಟ್ ಅವರು ಬಿಟ್ಟಿದ್ದಾರೆ. ನಾಳೆ ಬಹುತೇಕವಾಗಿ ರಾಜ್ಯಕ್ಕೆ ಆಗಮಿಸಬಹುದು ಅನ್ನುವಂಥ ಮಾಹಿತಿಗಳಿದ್ದಾವೆ. ಅವರು ಬಂದ ತಕ್ಷಣ ಅವರಿಗೆ ಏನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಸಾಕಷ್ಟು ಆತಂಕಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ದೆಹಲಿ ನಾಯಕರು ಕೂಡ ಒಳಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ನಾಯಕರೇ ಇವತ್ತು ಬಂದಿರತಕ್ಕಂಥದ್ದು. ಬಹುತೇಕವಾಗಿ ಸಚಿವ ಸಂಪುಟ ಸಭೆ ಜೊತೆ ಇವತ್ತು 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದಷ್ಟು ಆಂತರಿಕ ವಿಚಾರಗಳಿರ್ಬೋದು. ಅದರ ಜೊತೆಗೆ ಬಿಜೆಪಿ JDS ಏನು ರಣತಂತ್ರವನ್ನು ಹೆಣಿತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ, ಅದಕ್ಕೆ ಯಾವ ರೀತಿಯಾದಂಥ ತಿರುಗೇಟನ್ನು ಕೊಡಬೇಕು ಮತ್ತು ಮುಂದೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ರಾಜ್ಯಪಾಲರು ಕೊಟ್ಟಿದ್ದೇ ಆದರೆ ಅದರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನು ಜರುಗಿಸಬೇಕು ಮತ್ತು ಕಾನೂನು ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕವಾದಂಥ ಪ್ರಾಮುಖ್ಯತೆ ಪಡೆದಂಥ ಒಂದು ಸಭೆ ಇವತ್ತು ಆರಂಭ ಆಗಿರ್ತಕ್ಕಂಥದ್ದು. ಏನು ಒಂದು ವೇಳೆ ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೇ ಆದಲ್ಲಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದೊಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಕಪ್ಪು ಚುಕ್ಕಿಯಾಗಿ ಉಳಿತದೆ. ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ, ಅದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂಥ ನೈತಿಕ ಬಲ ತುಂಬ್ತಾರೆ ಅನ್ನೋಂಥದ್ದು ಬಹಳ ಪ್ರಮುಖ ಆಗುತ್ತೆ. ಮತ್ತು ಇದರ ವಿರುದ್ಧ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ದಾವೆಯನ್ನು ಹೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಗಂಭೀರವಾದಂಥ ಕಾನೂನು ಚರ್ಚೆ ನಡೆದಿದ್ದಾವೆ. ಅದರ ಜೊತೆಗೆ ರಾಜ್ಯ ಆಂತರಿಕ ವಲಯದಲ್ಲಿ ಒಂದಷ್ಟು ಒಳ್ಳೆ ಮುನಿಸುಗಳಿದ್ದಾವೆ. ಅದನ್ನು ಕೂಡ ಸಮನ ಮಾಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಒಟ್ಟಾರೆಯಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರಮುಖವಾದಂಥ ದಿನ. ರಾಜ್ಯಪಾಲರು ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮೂಡ ಹಗರಣ, ವಾಲ್ಮೀಕಿ ಹಗರಣ ಇದೆರಡರ ನಡುವೆನೇ ಸಿಲುಕಿ ಒದ್ದಾಡ್ತಾ ಇದ್ದ ಕಾಂಗ್ರೆಸ್ ಪಾಳೆಯಕ್ಕೆ ನಿನ್ನೆ ಬೆಳಕಿಗೆ ಬಂದ ಒಂದು ಪ್ರಕರಣ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ತಾ ಇದೆ. ಇನ್ಫ್ಯಾಕ್ಟ್ ವರ್ಗಾವಣೆ ದಂಧೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅಂತ ಹೇಳಿ ಈ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಮೊದಲ ಅಧಿವೇಶನದ ಸಂದರ್ಭದಲ್ಲೇನೆ ಪ್ರಸ್ತಾಪ ಮಾಡಿದ್ರು ಕುಮಾರಸ್ವಾಮಿ ಅವರು. ಪೆನ್ ಡ್ರೈವ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ರಾಜಕೀಯ ವಲಯದಲ್ಲಿ ಕೋಲಾಹಲಕ್ಕೂ ಕೂಡ ಕಾರಣವಾಗಿತ್ತು. ವರ್ಗಾವಣೆ ದಂಧೆಗೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ನಲ್ಲಿ ಮಾಹಿತಿ ಇದೆ, ಕೃಷಿ ಇಲಾಖೆಯಲ್ಲಿ ಅವ್ಯಾಹತವಾಗಿ ವರ್ಗಾವಣೆ ದಂಧೆ ನಡೀತಿದೆ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನನ್ನ ಬಳಿಯಲ್ಲಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ನಂತರದಲ್ಲಿ ಆ ಪೆನ್ ಡ್ರೈವ್ ಆಚೆ ಬರಲಿಲ್ಲ, ಬೇರೆ ಕಥೆ. ಆದರೆ ಈ ವರ್ಗಾವಣೆ ದಂಧೆಯ ಆರೋಪವನ್ನ ಸತತವಾಗಿ JDS ಹಾಗೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಗಿಂದ ಹಾಗೆ ಅಸ್ತ್ರದ ರೂಪದಲ್ಲಿ ಪ್ರಯೋಗ ಮಾಡ್ತಾ ಬರ್ತಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ವರ್ಗಾವಣೆ ಹಗರಣಕ್ಕೇನೆ ಬಲಿಯಾಗಿ ಹೋದ್ರು PSI ಪರಶುರಾಮ್ ಅನ್ನೋ ಆರೋಪ. ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮೇಲೆ ಲಂಚದ ಆರೋಪ. 30 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ರು. ಅದೇ ಪೋಸ್ಟಿಂಗ್ ಅಲ್ಲಿ ಮುಂದುವರಿಬೇಕು ಅಂದ್ರೆ PSI ಪರಶುರಾಮ್ ಅವರ ಬಳಿಯಲ್ಲಿ ಇದೇ ಒಂದು ಒತ್ತಡಕ್ಕೆ ಸಿಲುಕಿ ಸಾವಿಗೀಡಾದ್ರು PSI ಪರಶುರಾಮ್ ಅನ್ನೋ ಆರೋಪ ಖುದ್ದು ಆ PSI ಅವರ ಕುಟುಂಬಸ್ಥರೇ ಮಾಡ್ತಿದ್ದಾರೆ.